ನಮಸ್ಕಾರ. ಜ್ಯೋತಿರ್ಭವದ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜೀವನದ ಈ ಪಯಣದಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಏರಿಳಿತಗಳ ಸುಳಿವಿನಲ್ಲಿ ಸಿಲುಕಿದೆ. ಪ್ರೀತಿ ನಮಗೆ ಸ್ವರ್ಗ ತೋರಿಸಿದರೆ ದ್ವೇಷವು ನಮಗೆ ನರಕದ ದರ್ಶನ ಮಾಡಿಸುತ್ತದೆ. ನಾಶ ಮತ್ತು ಅಸೂಯೆಗಳು ನಮ್ಮ ನೆಮ್ಮದಿಯ ತಳಪಾಯವನ್ನೇ ಅಲುಗಾಡಿಸುತ್ತದೆ. ಇಂದು ನಾವು ಶಾಂತಿ ಮತ್ತು ನೆಮ್ಮದಿಯ ಜ್ಯೋತಿಯಾಗಿದ್ದ ಪರಮ ಕರುಣಾಮಯಿ ಗೌತಮ ಬುದ್ಧರ ಒಂದು ಸಾರ್ವಕಾಲಿಕ ನೀತಿಯನ್ನು ಆಳವಾಗಿ ತಿಳಿಯಲಿದ್ದೇವೆ. ಈ ಕಥೆಯು ಕೇವಲ ಒಂದು ಉಪದೇಶವಲ್ಲ, ಬದಲಿಗೆ ನಮ್ಮೊಳಗಿನ ಕೋಪವೆಂಬ ಬೆಂಕಿಯನ್ನು ಆರಿಸುವ ಒಂದು ಮಾರ್ಗಸೂಚಿ. ನಿಮ್ಮ ಹೃದಯದಲ್ಲಿ ಯಾರಾದರೂ ಮಾಡಿದ ನೋವು ಅಥವಾ ನಿಮ್ಮ ಮೇಲಿನ ಅನ್ಯಾಯದ ಕೋಪವು ಕುದಿಯುತ್ತಿದೆಯೇ? ಪ್ರತಿದಿನವೂ ನಾವು ಎದುರಿಸುವ ಸಣ್ಣ ಪುಟ್ಟ ಕೋಪ ಮತ್ತು ದ್ವೇಷದ ಭಾವನೆಗಳು ನಮ್ಮ ಆಂತರಿಕ ಶಾಂತಿಯನ್ನು ಹೇಗೆ ನಾಶ ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಹಾಗಾದರೆ ಸಿದ್ಧರಾಗಿ, ನಾವು ಹೊರಡುತ್ತಿದ್ದೇವೆ ನಮ್ಮ ಅಂತರಂಗದ ಶಾಂತಿಯನ್ನು ಮರಳಿ ಪಡೆಯುವ ಪವಿತ್ರ ಪಯಣಕ್ಕೆ. ಕಥೆಯ ಹೆಸರು ಬುದ್ಧ ಮತ್ತು ಬ್ರಾಹ್ಮಣ, ಕೋಪದ ಮರುಭೂಮಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಮಾತು. ಭಾರತದ ಪುಟ್ಟ ಹಳ್ಳಿಯೊಂದರಲ್ಲಿ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ತಮ್ಮ ಧರ್ಮ ಪ್ರಚಾರದ ನಿಮಿತ್ತ ಸಂಚರಿಸುತ್ತಿದ್ದರು. ಬುದ್ಧರು ಎಲ್ಲಿಗೆ ಹೋದರೂ ಅಲ್ಲಿ ಶಾಂತಿ, ಪ್ರೀತಿ ಮತ್ತು ಜ್ಞಾನದ ವಾತಾವರಣ ನೆಲೆಸುತ್ತಿತ್ತು. ಬುದ್ಧರ ಮುಖದಲ್ಲಿ ಶಾಶ್ವತವಾದ ಪ್ರಶಾಂತತೆ, ಕಣ್ಣುಗಳಲ್ಲಿ ಲೋಕದ ದುಃಖದ ಬಗ್ಗೆ ಕರುಣೆ ಇತ್ತು. ಅವರ ನಡೆಯುವಷ್ಟೇ ನಿಧಾನ ಮತ್ತು ಉದ್ದೇಶಪೂರ್ವಕವಾಗಿತ್ತು. ಅವರು ಯಾವಾಗಲೂ ಮೌನವನ್ನು ಪ್ರೀತಿಸುತ್ತಿದ್ದರು, ಆದರೆ ಮಾತನಾಡುವಾಗ ಅವರ ಪ್ರತಿ ಶಬ್ದವೂ ಮುತ್ತಿನಂತೆ ಅಮೂಲ್ಯವಾಗಿತ್ತು. ಅದೇ ಊರಿನ ಹೊರವಲಯದಲ್ಲಿ ಧರ್ಮರಾಯ ಎಂಬ ಹೆಸರಿನ ಒಬ್ಬ ಪ್ರಸಿದ್ಧ ಆದರೆ ಅಹಂಕಾರದ ಬ್ರಾಹ್ಮಣ ವಾಸಿಸುತ್ತಿದ್ದನು. ಆತನು ತನ್ನ ಜ್ಞಾನದ ಬಗ್ಗೆ ವಿಪರೀತ ಹೆಮ್ಮೆ ಪಡುತ್ತಿದ್ದ. ಅವನಿಗೆ ಬುದ್ಧರು ಬೋಧಿಸುತ್ತಿದ್ದ ಸಮಾನತೆ ಮತ್ತು ಸ್ವಯಂದ ತತ್ವಗಳು ಸಮಾಜಕ್ಕೆ ವಿರುದ್ಧವಾದವು ಎಂದು ಅನಿಸುತ್ತಿತ್ತು. ಧರ್ಮರಾಯನ ಮನಸ್ಸಿನಲ್ಲಿ ಈ ಮಾತುಗಳು ದ್ವೇಷದ ಬೀಜಗಳನ್ನೇ ಬಿತ್ತಿದ್ದವು. ಈ ಭಿಕ್ಷುಕ ಬಂದು ನಮ್ಮ ಸಾವಿರಾರು ವರ್ಷಗಳ ಸಂಪ್ರದಾಯವನ್ನು ನಾಶ ಮಾಡುತ್ತಿದ್ದಾನೆ. ಅವನನ್ನು ಪ್ರಶ್ನಿಸಿ ಅವಮಾನಿಸಿ ಓಡಿಸಬೇಕು. ಅಸೂಯೆ ಮತ್ತು ಅಹಂಕಾರಗಳು ಅವನ ಹೃದಯವನ್ನು ಸಂಪೂರ್ಣವಾಗಿ ಆವರಿಸಿದ್ದವು. ಒಂದು ದಿನ ಬೆಳಗ್ಗೆ ಬುದ್ಧರು ತಮ್ಮ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಆ ಹಳ್ಳಿಯ ಬೀದಿಗಳಲ್ಲಿ ಸಾಗುತ್ತಿದ್ದಾಗ ಧರ್ಮರಾಯನು ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದನು. ಅವನ ಮುಖವು ಕೋಪದಿಂದ ಕೆಂಡಾವಾಯಿತು. ಬುದ್ಧರು ಧರ್ಮರಾಯನ ಮುಂದೆ ನಿಂತರು, ಆದರೆ ಆ ಬ್ರಾಹ್ಮಣನ ಕಣ್ಣುಗಳಲ್ಲಿನ ಕೋಪವನ್ನು ನೋಡಿಯೂ ಬುದ್ಧರ ಮುಖದ ಶಾಂತಿಯಲ್ಲಿ ಕನಿಷ್ಠ ಬದಲಾವಣೆಯೂ ಆಗಲಿಲ್ಲ. ಅವರು ನಿಂತ ರೀತಿ, ಅವರ ಶಾಂತವಾದ ಮೌನ, ಇವು ಬ್ರಾಹ್ಮಣನ ಕೋಪವನ್ನು ಮತ್ತಷ್ಟು ಕೆರಳಿಸಿದವು. ಧರ್ಮರಾಯನು ಅಬ್ಬರಿಸಿದ, ಹೋಯ್ ಭಿಕ್ಷುಕ, ನೀನು ಯಾರು? ನೀನು ನಿನ್ನನ್ನು ಮಹಾಜ್ಞಾನಿ ಎಂದು ಕರೆದುಕೊಳ್ತಿದ್ದೀಯಾ? ನೀನು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದೀಯಾ? ನೀನು ಒಬ್ಬ ಸಂಪ್ರದಾಯ ಭ್ರಷ್ಟ. ನಿನ್ನಂತ ಮೋಸಗಾರರು ಈ ಜಗತ್ತಿಗೆ ಅಪಾಯಕಾರಿ. ಬ್ರಾಹ್ಮಣನು ನಿಂದನೆಯ ನಂತರ ನಿಂದನೆಯನ್ನು, ಅಪಮಾನದ ನಂತರ ಅಪಮಾನವನ್ನು ಹರಿಸುತ್ತಲೇ ಇದ್ದ. ಆತನು ಬುದ್ಧರ ಕುಟುಂಬ, ಅವರ ಹಿಂದೆ ಬಿಟ್ಟು ಬಂದ ರಾಜ್ಯ ಮತ್ತು ಅವರ ಬೋಧನೆಗಳ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದ. ಬುದ್ಧರು ಕೇವಲ ಮೌನವಾಗಿಯೇ ಶಾಂತವಾಗಿಯೇ ನಿಂತಿದ್ದರು. ಅವರ ಕಣ್ಣುಗಳು ಬ್ರಾಹ್ಮಣರ ಮೇಲೆ ಸ್ಥಿರವಾಗಿದ್ದವು, ಆದರೆ ಆ ಕಣ್ಣುಗಳಲ್ಲಿ ಯಾವುದೇ ತೀರ್ಪು, ಯಾವುದೇ ಕೋಪ ಇರಲಿಲ್ಲ. ಕೇವಲ ಅನುಕಂಪ ಮತ್ತೆ ಕರುಣೆ ಮಾತ್ರ ಇತ್ತು. ಬುದ್ಧರ ಶಿಷ್ಯರು ಈ ದೃಶ್ಯದಿಂದ ವಿಚಲಿತರಾದರು. ಆನಂದನು ಕೋಪವನ್ನು ನಿಯಂತ್ರಿಸಲಾಗದೆ ಮಧ್ಯಪ್ರವೇಶಿಸಲು ಬಯಸಿದ, ಆದರೆ ಬುದ್ಧರ ಕೈ ಸನ್ನೆ ಅವರನ್ನು ತಡೆಯಿತು. ಸುಮಾರು ಅರ್ಧ ಗಂಟೆಯ ಕಾಲ ಬ್ರಾಹ್ಮಣನು ತನ್ನ ಶಕ್ತಿ ಇರುವಷ್ಟು ಮಟ್ಟಿಗೆ ಕೋಪದ ವಿಷವನ್ನು ಕಕ್ಕಿದ. ಕೊನೆಗೆ ಆತನು ಸುಸ್ತಾದನು. ಅವನ ಮುಖ ಕೆಂಪಾಗಿತ್ತು, ಉಸಿರಾಟ ತೀವ್ರವಾಗಿತ್ತು ಮತ್ತು ಧ್ವನಿ ಒರಟಾಗಿತ್ತು. ಆ ಕೋಪ ಅವನ ದೇಹವನ್ನು ಸಂಪೂರ್ಣವಾಗಿ
ದಣಿಸಿತ್ತು. ಇದರ ನಂತರ ವಾತಾವರಣದಲ್ಲಿ ಗಾಢವಾದ ಮೌನ ಆವರಿಸಿತ್ತು. ಬ್ರಾಹ್ಮಣನು ತನ್ನ ಕ್ರಿಯೆ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೋ ಇಲ್ಲವೋ ಎಂಬ ಕೌತುಕದಲ್ಲಿ ಎಲ್ಲರೂ ಕಾಯುತ್ತಿದ್ದರು. ಆಗ ಬುದ್ಧರು ನಿಧಾನವಾಗಿ ಅತ್ಯಂತ ಶಾಂತ ಮತ್ತು ಸ್ಪಷ್ಟವಾದ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದರು. ಅವರ ಧ್ವನಿಯಲ್ಲಿ ದ್ವೇಷದ ಸುಳಿವೇ ಇರಲಿಲ್ಲ, ಕೇವಲ ಪ್ರೀತಿಯ ಆಹ್ವಾನವಿತ್ತು. ಗೌರವಾನ್ವಿತ ಬ್ರಾಹ್ಮಣರೇ, ನೀವು ತುಂಬಾ ದಣಿದಿದ್ದೀರಿ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ, ದಯವಿಟ್ಟು ಉತ್ತರಿಸಿ. ಬುದ್ಧರು ಕೇಳಿದರು. ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡಿದರೆ, ಆದರೆ ಅದನ್ನು ಸ್ವೀಕರಿಸಬೇಕಾದ ವ್ಯಕ್ತಿ ಆ ಉಡುಗೊರೆಯನ್ನು ಸ್ವೀಕರಿಸಲು ನಿರಾಕರಿಸಿದರೆ ಆ ಉಡುಗೊರೆ ಯಾರಿಗೆ ಸೇರುತ್ತದೆ? ಬ್ರಾಹ್ಮಣನು ದಿಗ್ಭ್ರಮೆಗೊಂಡನು. ಇದು ಎಂತಹ ಸರಳ ಪ್ರಶ್ನೆಯಾಗಿತ್ತು, ಆದರೆ ಸನ್ನಿವೇಶಕ್ಕೆ ತುಂಬಾ ಆಳವಾದ ಅರ್ಥವನ್ನು ನೀಡಿತು. ಅವನು ತಡವರಿಸುತ್ತಾ ಉತ್ತರಿಸಿದ, ಅದು ಕೊಟ್ಟವರಿಗೆ ಮರಳಿ ಹೋಗುತ್ತದೆ, ಏಕೆಂದರೆ ಇನ್ನೊಬ್ಬರು ಅದನ್ನು ಸ್ವೀಕರಿಸಲಿಲ್ಲ. ಬುದ್ಧರು ತಮ್ಮ ಶಾಂತ ನೋಟವನ್ನು ಬ್ರಾಹ್ಮಣರ ಮೇಲೆ ನೆಟ್ಟು ಮೃದುವಾಗಿ ನಕ್ಕರು. ಖಂಡಿತ ನೀವು ಸರಿಯಾಗಿ ಹೇಳಿದ್ದೀರಿ ಬ್ರಾಹ್ಮಣರೇ. ಇಷ್ಟು ಹೊತ್ತಿನಲ್ಲಿ ನೀವು ನನಗೆ ಬಹಳಷ್ಟು ಉಡುಗೊರೆಗಳನ್ನು ನೀಡಿದ್ದೀರಿ. ನಿಂದನೆ, ಅಪಮಾನ, ಕಹಿ ಮಾತುಗಳು ಇವೆಲ್ಲವೂ ನಿಮ್ಮ ಉಡುಗೊರೆಗಳು. ಆದರೆ ನಾನು ನಿಮ್ಮ ಉಡುಗೊರೆಗಳಲ್ಲಿ ಒಂದನ್ನು ಸ್ವೀಕರಿಸಿಲ್ಲ ಎನ್ನು ಬುದ್ಧರು ಮುಂದೆ ಹೇಳಿದರು. ನೀವು ಕೊಟ್ಟ ಕೋಪ, ದ್ವೇಷ ಮತ್ತು ನಿಂದನೆಗಳು ನನ್ನಲ್ಲೇ ಉಳಿದಿಲ್ಲ. ಅವುಗಳನ್ನು ಸ್ವೀಕರಿಸಲು ನಾನು ನಿರಾಕರಿಸಿದ್ದೇನೆ. ಆದ್ದರಿಂದ ನಿಮ್ಮ ಆ ಎಲ್ಲಾ ಉಡುಗೊರೆಗಳು ಎಲ್ಲಿವೆ? ಅವು ನಿಮ್ಮಲ್ಲಿಯೇ ಉಳಿದಿವೆ. ನೀವು ನಿಮ್ಮ ಸ್ವಂತ ಕೋಪವನ್ನು ಹೊತ್ತು ತಿರುಗುವ ದುಃಖಿತ ವ್ಯಕ್ತಿಯಾಗಿದ್ದೀರಿ. ನಾನು ಶಾಂತಿಯಿಂದ ಮುಂದುವರಿಯುತ್ತೇನೆ ಎಂದರು. ಕೋಪವು ಒಂದು ಬಿಸಿ ಇದ್ದಿಲಿನ ತುಂಡಿನಂತೆ. ಅದನ್ನು ಇನ್ನೊಬ್ಬರ ಮೇಲೆ ಎಸೆಯುವ ಮುನ್ನ ಅದು ನಮ್ಮ ಕೈಯನ್ನೇ ಸುಡುತ್ತದೆ. ಕೋಪವು ಯಾವಾಗಲೂ ಎರಡು ಪ್ರಮುಖ ಅಂಶಗಳನ್ನು ಅವಲಂಬಿಸಿರುತ್ತದೆ. ನೀಡುವವರ ಕ್ರಿಯೆ, ಅದು ಬ್ರಾಹ್ಮಣರ ಕೋಪ. ಸ್ವೀಕರಿಸುವವರ ಪ್ರತಿಕ್ರಿಯೆ, ಅದು ಬುದ್ಧರ ಮೌನ. ಬುದ್ಧರು ಇಲ್ಲಿ ನಮಗೆ ಹೇಳುವ ಮಹಾರಹಸ್ಯವೇನೆಂದರೆ, ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ಹೊರಗಿನ ವಿಷಯಗಳಿಗೆ ನಿಮ್ಮ ಆಂತರಿಕ ಶಾಂತಿಯನ್ನು ಎಂದಿಗೂ ಒಪ್ಪಿಸಬೇಡಿ. ಬೇರೊಬ್ಬರ ನಮ್ಮ ಮನಃಶಾಂತಿಯನ್ನು ಕದಿಯುವ ಅಧಿಕಾರವನ್ನು ನಾವು ನೀಡಿದಾಗ ಮಾತ್ರ ಅದು ಕದಿಯಲ್ಪಡುತ್ತದೆ. ಬುದ್ಧರು ಆ ಅಧಿಕಾರವನ್ನು ನೀಡಲು ನಿರಾಕರಿಸಿದರು. ನಿಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದಿರಲು ಹೀಗೆ ಮಾಡಿ. ಕೋಪದ ಪ್ರತಿಕ್ರಿಯೆ ನೀಡುವ ಮೊದಲು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಬುದ್ಧರಂತೆ ಒಂದು ಕ್ಷಣ ಮೌನವನ್ನು ಸೃಷ್ಟಿಸಿ. ಮತ್ತೊಬ್ಬರ ಕಹಿಯನ್ನು ನಿಮ್ಮ ಹೃದಯಕ್ಕೆ ಪ್ರವೇಶಿಸಲು ಬಿಡಬೇಡಿ. ಅದನ್ನು ಗೋಡೆಯಂತೆ ನಿಲ್ಲಿಸಿ. ಇದು ನಿಮ್ಮ ಪ್ರೀತಿಯ ರಕ್ಷಾ ಕವಚ. ಕೋಪದಿಂದಿರುವ ವ್ಯಕ್ತಿಯು ದುಃಖಿತನಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅವರ ಕೋಪಕ್ಕೆ ಅವರು ನಿಮ್ಮಷ್ಟೇ ಬಲಿಪಶು. ದ್ವೇಷದ ವಿರುದ್ಧದ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವುದೇ ಅಂತಿಮ ಗೆಲುವು. ನಮ್ಮ ಪ್ರತಿಕ್ರಿಯೆ ಸ್ವಾತಂತ್ರ್ಯವೇ ನಮಗೆ ನೆಮ್ಮದಿ ನೀಡುವ ನಿಜವಾದ ಬಂಡವಾಳ. ಸ್ನೇಹಿತರೆ, ಬುದ್ಧರ ಈ ಕಥೆಯು ನಮ್ಮ ಮನಸ್ಸಿನ ಬೀಗವನ್ನು ತೆರೆಯಲು ಒಂದು ಕೀಲಿಯಾಗಿದೆ. ಇಂದಿನಿಂದ ಯಾರಾದರೂ ನಿಮಗೆ ಕೋಪವನ್ನು ಉಡುಗೊರೆಯಾಗಿ ನೀಡಿದ್ದಾಗ ಅದನ್ನು ಸ್ವೀಕರಿಸುವ ಮುನ್ನ ಗೌತಮ ಬುದ್ಧರನ್ನು ನೆನಪಿಸಿಕೊಳ್ಳಿ. ಪ್ರತಿದಿನವೂ ಕೇವಲ 5 ನಿಮಿಷಗಳ ಕಾಲ ಈ ಮೌನ ಅಭ್ಯಾಸವನ್ನು ಮಾಡಿ. ಪ್ರತಿಕ್ರಿಯಿಸಿದರೆ ಇರುವ ಬುದ್ಧರ ಶಾಂತಿಯ ಆ ಕ್ಷಣವನ್ನು ಧ್ಯಾನಿಸಿ. ಈ ಅಮೂಲ್ಯವಾದ ಬುದ್ಧಿ ಮಾತಿನ ಜ್ಯೋತಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ದಯವಿಟ್ಟು ನಮ್ಮ ಪ್ರಯತ್ನವನ್ನು ಗುರುತಿಸಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಆಳವಾದ ಜ್ಞಾನಕ್ಕಾಗಿ ನಮ್ಮ ಜ್ಯೋತಿರ್ಭವ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೂ ಶಾಂತಿಯಿಂದಿರಿ. ಶುಭವಾಗಲಿ.